ಮಕ್ತಂಪುರದ ಶ್ರೀ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನದ 4ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಸಂಜೆವರೆಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಒಟ್ಟಿನಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಪ್ರಜ್ವಲ್. ಇದು ಮಕ್ತಂಪುರ ಬಡಾವಣೆಯಲ್ಲಿ ಶ್ರೀ ಸ್ವಯಂ ಶಂಕೇಶ್ವರ ಉದ್ಭವ ಗಣಪತಿ ದೇವಸ್ಥಾನ 4ನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ. 4 ವರ್ಷದ ಹಿಂದೆ 2ನೇ ತಾರೀಕು 5ನೇ ತಿಂಗಳು 2021ರಲ್ಲಿ ಗಣಪತಿಯನ್ನು ಸ್ವಯಂ ಆಗಿ ಗಿಡದಲ್ಲಿ ಕಂಡುಬಂದಿದೆ. ಅದಕ್ಕೆ ಪ್ರತಿ ವರ್ಷ ನಾವು ಈ ದಿನದಂದು ಗಣಪತಿಯ ಕಾಂಡ್ ಮತ್ತು ಜಾತ್ರಾ ಮಹೋತ್ಸವ ಅಂತ ಮಾಡ್ತೀವಿ. ಬೆಳಗ್ಗೆಯಿಂದ ಪೂಜೆ ಇರುತ್ತೆ, ಸಾಯಂಕಾಲವರೆಗೂ ಪ್ರಸಾದವನ್ನು ಇರುತ್ತೆ. ಎಲ್ಲರೂ ಪ್ರಸಾದವನ್ನು ಸೇವನೆ ಮಾಡ್ತಿದ್ದಾರೆ. कन्हैयालाल शर्मा मैं मक्तमपुरा होली कट्टा। और ये हमारे जो झाड़ के अंदर जो गणेश आए, ये हमको खुद को मालूम नहीं था कि ये गणेश आए। एक काम करने वाली, एक झाड़ू मारने वाली एक औरत यहाँ पर आकर झाड़ू मार रही थी, तो उस टाइम में उसकी नज़र वो गणेश के ऊपर पड़ी। तब मैं यहाँ से गुज़र रहा था तो वो औरत ने हमको बोला कि देखो गणेश आया है। जब हमारी नज़र गणेश पर पड़ी, उस दिन से हम वो दिन मना रहे। यहाँ पर बहुत ही धूमधाम से मना रहे। सब लोगों का यहाँ पर सहयोग है। बहुत ही हमारे को बहुत खुशी होती कि ये गणेश यहाँ पर झाड़ के अंदर से जो प्रकट हुए, ये हमें बहुत अच्छा लगा। और हमारे जो साथीदार है, हमारे क्या मानतेश और गजेंद्र महेंद्रकर, सतीश अणवेरकर और हमारे जो भी बालू सेठ और हमारे राम पवार जी, ये सब हमारे साथीदार है। हमारे को बहुत सहयोग कर रहे हैं ये लोग। बहुत बहुत धन्यवाद। वक्रतुंड महाकाय सूर्यकोटि समप्रभा निर्विघ्नं कुरुमे देवो सर्वकार्येषु सर्वदा। ಇಲ್ಲಿ ಈ ಸದ್ಯ ನಡೆದಿದ್ದು ಗಣಪತಿ ಉತ್ಸವ 4ನೇ ವರ್ಷ. ಮಕ್ತಂಪುರ ಉದ್ಭವ ಗಣಪತಿ ಅಂತ ಹೆಸರು ಗಿಡದಲ್ಲಿ ಉದ್ಭವ ಆಗಿದ್ದು. ಆದರೆ ಭಾಳ ಜನದ್ದು ಹರಕೆ ಕೂಡ ಮುಟ್ಟಿದ್ದಾವೆ. ಎಷ್ಟೋ ಜನ ಹರಕೆನೂ ಮಾಡಿದ್ದಾರೆ. ಹರಕೆನೂ ಮುಟ್ಟುತ್ತದೆ, ಡೈಲಿ ಪೂಜೆ ಆಗುತ್ತೆ. ಮತ್ತು ಸಂಕಟ ಚತುರ್ಥಿ ದಿನ ಆರತಿ ಪೂಜೆ ನಡೆಯುತ್ತೆ. ಮತ್ತು 4ನೇ ವರ್ಷ ಈ ಸಲ ನಡೆದಿದ್ದು. 4ನೇ ವರ್ಷ ಮೇ 2ನೇ ತಾರೀಕಿಗೆ ಯಾವಾಗಲೂ ಕಾಂಡ
ಪ್ರಸಾದ ಎಲ್ಲ ಮಹಾಪ್ರಸಾದ ನಡೆಯುತ್ತೆ. ಗಣೇಶ ಚತುರ್ಥಿ ದಿನ 11 ದಿನ ಪೂಜೆ, ಆರತಿ, ಪ್ರಸಾದ ಎಲ್ಲ ನಡೆಯುತ್ತೆ.